ಅದ್ರಲ್ಲಿ ಏನು ತಪ್ಪಿದ್ರೆ ಸ್ಟ್ರೈಟಾಗಿ ಕೇಳುವಂಥ ಧೈರ್ಯ ನಿಮಗಿದೆ. ನನ್ನ ಮಕ್ಕಳು ನೋಡಿದಾಗ ನನಗೆ ಅನಿಸುತ್ತೆ ಅವರು ನಮ್ಮನ್ನು ತಂದೆ ತಾಯಿ ಥರ ನೋಡ್ತಾ ಇಲ್ಲ, ಈಗ ಫ್ರೆಂಡ್ಸ್ ಥರ ನೋಡ್ತಾ ಇದ್ದಾರೆ. ಅಂದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಮೋಸ ಮಾಡಬೇಕು ಅನ್ನೋದಿಲ್ಲ. ಖಂಡಿತ ಹೇಳ್ತೀನಿ, ಮೋಸ ಇಲ್ಲ. ಅವ್ರಿಗೆ ಗೊತ್ತಿದೆ ಇಷ್ಟೇ ಸಮಾಜ. ನನ್ನ ಬೇಕು ಅಂದರೆ ನನ್ನ ಮಗ ಡೈರೆಕ್ಟಾಗಿ ಕೇಳ್ತಾನೆ, ಏನಪ್ಪ ಹಿಂಗೆ ಮಾಡ್ತಿರೋದು ಸರಿ ಇಲ್ಲ, ನೀನು ತಪ್ಪು ಅಂತ. ಆ ಧೈರ್ಯ, ಆ ಛಲ ನಿಮ್ಮಲ್ಲಿದೆ. ಹೋರಾಡಲೇಬೇಕು. ನಾವೆಲ್ಲ ಸೈಡ್ ಗ್ರೂಪ್ ಆಗಿಬಿಟ್ವಿ. ಅಲ್ಲ, ಅವಾಗಿಂದನೇ ಸೈಡ್ ಗ್ರೂಪೇ ನಾವೆಲ್ಲ. ಏನೇ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಫಲನೂ ಕರೆಕ್ಟಾಗಿ ಸಿಗಲ್ಲ. ಯಾಕಂದರೆ ಬೇರೆ ಬೇರೆ ಮಾಡಕ್ಕೆ ಬಿದ್ದಾರೆ ಅವಾಗಲಿಲ್ಲ. ಇವರು ಕೆಳಗೆ, ಅವರು ಮೇಲೆ, ಇವರು ಆ ಜಾತಿ, ಇವರು ಈ ಜಾತಿ. ಯಾಕೆಂದರೆ ಇವೆಲ್ಲ ಸ್ವಾರ್ಥಕ್ಕೆ ಆಗಿದೆ ಅಂತ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಾನು ಮೊನ್ನೆ 2 ದಿನವೂ ನಿಜವಾಗ್ಲೂ ಹೇಳ್ತೀನಿ, 3 ಗಂಟೆ 3:30 ಮಲಗಿದ್ದು. ಆ ನೋಡಿ ನನಗೆ ಸ್ಕ್ರಾಲಿಂಗಲ್ಲಿ ಆ ಮಕ್ಕಳಿಗೆ ಕೊಡೋ ಹಿಂಸೆ, ತಲೆ ನೋವು. ನಮ್ಮ ಕೈಲಾಗಲಿಲ್ಲ. ನೀವು ಮಾಡಿ, ಸಮಾಜವನ್ನು ತಿದ್ದುವಂಥ ಕೆಲಸ ನೀವು ಮಾಡಿ. ಅದೇ ವಾಕ್ ಸ್ವಾತಂತ್ರ್ಯ. ನಮಗೆ ಗೊತ್ತಿಲ್ಲ ಅದು. ಅವ್ರು ಹೇಳಿದ ತಕ್ಷಣ ನಾವು ಸೈಲೆಂಟಾಗಿ ಬಿಡ್ತಾ ಇದ್ದೀವಿ. ವಾಕ್ ಸ್ವಾತಂತ್ರ್ಯ ಇದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ, ಅದರಲ್ಲೂ ವಿದ್ಯಾರ್ಥಿಗಳು, ನೀವೇ ಮುಂದಕ್ಕೆ ದೇಶವನ್ನು ಕಾಪಾಡಬೇಕಾಗಿರೋರು, ದೇಶವನ್ನು ಕಟ್ಟಬೇಕಾಗಿರೋರು, ಈ ದೇಶವನ್ನು ಮುಂದೆ ತೊಗೊಂಡು ಹೋಗ್ಬೇಕಾಗಿರೋರು ನೀವು. ನಾವೆಲ್ಲ ನಮ್ಮ ಕಥೆ ಮುಗಿದು. ದಿಲ್ಲಿಯಲ್ಲಿ ಆ ಮಹಿಳೆಯರ, ಮುಖ್ಯವಾಗಿ ಹೆಣ್ಮಕ್ಳು ಆ ಧೈರ್ಯನ ನೋಡಿ ನನಗೆ ಆಶ್ಚರ್ಯ ಆಯಿತು. ನಿಜವಾಗ್ಲೂ ಹೇಳ್ತೀನಿ. ಹೋಗಿ ಆ ಬಸ್ಸಿಗೆ ಪೊಲೀಸ್ ಗಾಡಿಗೆ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಯಾರನ್ನು ಇಲ್ಲಿ ದೂಷಿಸ್ತಾ ಇಲ್ಲ, ಧೋರಣೆ ಮಾಡ್ತಾರೆ. ಪೊಲೀಸ್ನವ್ರಿಗೆ ಆರ್ಡರ್ ಕೊಡ್ತಾರೆ, ಅವರು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ. ಮೊನ್ನೆ ಒಂದು ಪ್ರೋಗ್ರಾಮಲ್ಲಿ ಇದ್ದೆ ನಾನು. ಅಲ್ಲಿ ಒಬ್ಬರು ನಿವೃತ್ತ ಪೊಲೀಸ್ ಆಫೀಸರ್ ಬಂದಿದ್ದರು. ಅವ್ರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟರು. ಅವ್ರು ಹೇಳ್ತಾಯಿದ್ರು, ಸರ್ ನಾವೆಲ್ಲ ಆಫೀಸರ್ಗಳು, ನಮ್ಮ ಪೊಲಿಟಿಷಿಯನ್ಸ್ ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೀವಿ. ಅಥವಾ ನಮ್ಮ ಅಧಿಕಾರಿಗಳು, ಅವ್ರ ಮೇಲೆ ಅಧಿಕಾರಿಗಳು ಆಗಲಿ, ಮಿನಿಸ್ಟ್ರಿ ಯಾರಿದ್ದಾರೆ ಅದನ್ನು ಮಾಡ್ತೀವಿ ಸರ್. ಕೆಲವು ಟೈಮಲ್ಲಿ ನಾವು ಕೂಡ ಹೇಳ್ತೀವಿ ಮಿನಿಸ್ಟರ್ಗಳಿಗೆ, ಕೆಲವು ಅರ್ಥ ಆಗದೆ ಇರುತ್ತೆ. ನಾವು ಹೇಳ್ತೀವಿ ಸರ್, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಈ ಥರ ಮಾಡಿದಾಗ ಹಿಂಗೆ ತೊಂದರೆ ಆಗ್ಬೋದು ಅಂತ ಹೇಳ್ತೇವೆ. ಅವಾಗ ಅದನ್ನು ಕೇಳ್ತಾರೆ ಅವರು, ಖಂಡಿತ ಕೇಳ್ತಾರೆ ಅಂತ. ಯಾರು ಮಿನಿಸ್ಟರ್ಗಳಾಗಲಿ, ಯಾವುದೇ ಸರ್ಕಾರ ಆಗಲಿ, ನಾನು ಹೇಳೋದು ಈ ಸರ್ಕಾರ ಆ ಸರ್ಕಾರ ಅಂತ ನಾನು ಹೇಳ್ತಲ್ಲ. ಯಾವುದೇ ಸರ್ಕಾರ ಸಮಾಜದ ಪ್ರಜೆಗಳ ಮಾತು ಕೇಳೋಕ್ಕೆ ಇರೋದು, ಪ್ರಜೆಗಳ ಕುಂದುಕೊರತೆಗಳನ್ನ ನೀಗಿಸೋದಕ್ಕೆ ಇರೋದು. ಅದೇ ಇಲ್ಲ, ಒಂದು ಮನುಷ್ಯತ್ವನೇ ಇಲ್ಲ, ಒಂದು ನಾಯಿಗಿಂತ ಕಡೆಯಾಗಿ ಕಾಣ್ತಾ ಇದ್ದಾರೆ ಅಂದರೆ ಅಲ್ಲಿ ನೋಡಿ ಯಾವ ಥರ ಒದ್ದು ಆ ಕೈ. ನೀಟ್ ಎಕ್ಸಾಮ್ ಆಗಿದೆ, 2 ಬಾರಿ ಆಗಿದೆ. ಆದರೆ ಈ ಸೋರಿಕೆಯಲ್ಲಿ ಆದಂತಹ ಅನಾಹುತಕ್ಕೆ ವಿದ್ಯಾರ್ಥಿಗಳ ಪರಿಹಾರ ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಂದ ನಮ್ಮ ದೇಶದ ಪ್ರಜೆಗಳು, ಮುಂದಿನ ಪೀಳಿಗೆ, ನಮ್ಮ ದೇಶವನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕಾದಂಥ ಅವರೇ ಪ್ರಜೆಗಳು. ಮುಂದಕ್ಕೆ ನಮ್ಮ ದೇಶನ ಕಟ್ಟಬೇಕಾಗಿರೋರು ಅವರೇ. ಅವ್ರಿಗೆ ಮಾನ್ಯತೆ ಕೊಡಬೇಕು. ಅವರ ಹಕ್ಕುಗಳಿಗೆ, ಅವರ ಒತ್ತಾಯಕ್ಕೆ ಮಣಿದು ಸರ್ಕಾರ ಅವರ ಏನು ಅವರು ಇದನ್ನು ಇಟ್ಟಿದ್ದಾರೆ, ಡಿಮ್ಯಾಂಡ್ಸ್ನ ಇಟ್ಟಿದ್ದಾರೆ, ಅದನ್ನು ಮಾಡಬೇಕು ಅಂತ ನಾನು ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿ ಮಕ್ಕಳ ಜೊತೆ ಸೇರಿ ಆಗ್ರಹಿಸ್ತೇನೆ. ಇಲ್ಲ, ಅದು ನೋಡಿ, ಈಗೆಲ್ಲ ನೀವು ನೋಡಿದ್ದೀರ, ಪದೇ ನಾನು ಅದನ್ನೇ ಹೇಳ್ತಾರೆ. ಏನಾಗ್ತಾ ಇದೆ ಅಲ್ಲಿ, ಏನು ದೌರ್ಜನ್ಯ ನಡೀತಾ ಇದೆ, ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡಿದಾಗ ಅದಕ್ಕೆ ಮಾನ್ಯತೆ, ಅದು ವಿದ್ಯಾರ್ಥಿಗಳಿಗೆ ಅಲ್ವಾ ಕೊಡಬೇಕು. ಅದೇ ನಮ್ಮ ಸರ್ಕಾರ. ಯಾವುದೇ ಸರ್ಕಾರ ಆದರೂ, ಈ ಸರ್ಕಾರ ಆ ಸರ್ಕಾರ, ಯಾವುದೇ ಸರ್ಕಾರ ಆದರೂ ಕೂಡ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಇರುವಂಥದ್ದು. ಅದರಿಂದ ಅವ್ರಿಗೆ ಆದ್ಯತೆ ಕೊಡಬೇಕು, ಅವರ ವಿಷಯಗಳನ್ನ ಕೇಳಬೇಕು. ಅದನ್ನು ಬಿಟ್ಟು ಈ ಥರ ದೌರ್ಜನ್ಯ ಮಾಡಿ ಹೊಡೆಯೋದು, ಎಷ್ಟು ತೊಂದರೆ ಅಲ್ಲೆಲ್ಲ. ಇಲ್ಲಿ ಎಲ್ಲೋ ಯಾವ್ಯಾವುದೋ ರಾಜ್ಯಗಳಿಂದ ಹೋಗಿರ್ತಾರೆ ಮಕ್ಕಳು, ಅವ್ರನ್ನ ದಯವಿಟ್ಟು ಆ ಥರ ಮಾಡಬೇಡಿ ಅಂತ ಕೇಳಿ.
ಇಲ್ಲಿವರೆಗೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.